ಸರ್ ಒಂದು ನಿಮಿಷ ನಿಂದ್ರಿ. ಏನು ಊಟಕೊಂಡಿದ್ರೇನ? ಹ್ಞೂ ರೀ ಸರ್, ಮನೆಗೆ ಊಟಕ್ಕೆ ಹೊಂಟಿದ್ದೆ. ಬರ್ರಿ ಸರ, ಅಲ್ಲೇ ಮನೆ ಊಟ ಮಾಡೋಣ ಅಂತ. ಇನ್ನೊಂದ್ಸತಿ ಬರ್ತೀನಿ ತಗೊಳ್ರಿ ಸರ. ಅದಕ್ಕೂ ಒಂದು ಕಾಲು ಕೂಡಿ ಬರ್ಬೇಕಲ್ರಿ ಮಲ್ಲಪ್ಪ ಸರ. ಅದು ಒಂದು ವಿಷಯ ಹೇಳೋದಿತ್ತು ನಿಮಗೆ. ನೀವೇನು ತಿಳ್ಕೊಂತೀರೋ ಏನು ಅಂತ ವಿಚಾರ ಮಾಡಕತ್ತೀನಿ. ಅಯ್ಯೋ ಅದ್ರಾಗ ಏನೈತ್ರಿ ಸರ್? ಆಯ್ತು, ಅದು ಏನು ಹೇಳ್ರಿ. ನನಗೆ ಹಿಂದೊಂದು ಮುಂದೊಂದು ಮಾತಾಡಿ ಅಭ್ಯಾಸ ಇಲ್ಲ. ನಾ ನೇರವಾಗಿ ಮಾತಾಡೋ ಸ್ವಭಾವ ನಂದು. ಅದು ಅದು ಮತ್ತು ನಿಮ್ಮ ಅತ್ತೆ ಸಕುಬ ಇದ್ದಾರಲ್ಲ, ಅವ್ರನ್ನ ಕಂಡ್ರೆ ನನಗಿಷ್ಟ. ಅದಕ್ಕೆ ನೀವು ನಿಮ್ಮ ಅತ್ತಿನ ಒಪ್ಸಿದ್ರಂದ್ರೆ ನಾ ಅವ್ರನ್ನ ಮದುವೆ ಆಗ್ಬೇಕನ್ನೋ ಆಸೆ. ಸರ್ ನೀವೇನು ಹಾಕತ್ತೀರಿ? ಹೌದು, ಪಾಪ ಅವರು ನಿಮಗೋಸ್ಕರ ಇಷ್ಟೆಲ್ಲ ಮಾಡ್ಯಾರ. ನಾನು ನಮ್ಮ ಅಣ್ಣ ತಮ್ಮರಿಗೆ ಇಷ್ಟೆಲ್ಲ ಮಾಡಿದೆ. ಇವತ್ತಿನ ದಿನ ನನ್ನ ಬೆನ್ನ ಹಿಂದೆ ಯಾರೂ ಇಲ್ಲ, ನಾನು ಒಂಟಿ ಜೀವನ ಸಾಗಿಸಕತ್ತೀನಿ. ಅದಕ್ಕೆ ನಿಮ್ಮ ಅತ್ತಿಯವರು ನನಗಿಷ್ಟ ಆಗ್ಯಾರ. ಅವ್ರು ಕೂಡ ಬಾಳ್ವೆ ನಡೆಸ್ಬೇಕನ್ನೋ ಒಂದು ಆಸೆ. ನಾನು ಇದನ್ನ ನಿಮ್ಮ ಅತ್ತಿಯವ್ರಿಗೆ ಹೇಳಿದೆ, ಆದ್ರೆ ನಿಮ್ಮ ಅತ್ತಿಯವರು ಅದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ನಿಮ್ಗೆ ಹೇಳಾಕತ್ತೀನಿ, ಹೆಂಗಾರ ಮಾಡಿ ನೀವು ಒಪ್ಪಿಸ್ರಿ ಅಂತ. ಆಯ್ತು ರೀ ಸರ್, ನನಗಂತೂ ಭಾಳ ಖುಷಿ ಆಯ್ತು. ಮೊದ್ಲೇಕ ನೀವು ಹೇಳಿದ್ರಲ್ಲ, ನನಗೆ ನಂಬಕ್ಕೆ ಆಗಲೇ ಇಲ್ಲ. ಅತ್ತಿ ಕೂಡ ಈ ವಿಚಾರವಾಗಿ ಮಾತಾಡ್ತೀನಿ ಅನ್ನೋದಕ್ಕಿಂತ ಅತ್ತಿನ ನಾವು ಒಪ್ಸೇ ಬಿಡ್ತೀನಿ ರೀ. ನೀವೇನು ಚಿಂತೆ ಮಾಡಬೇಡ್ರಿ. ನನಗೆ ನೀವು ನಮ್ಮ ಅತ್ತಿನ ಮದುವೆ ಹಾಕಿನಂದ್ರಲ್ಲ, ಭಾಳ ಖುಷಿ ಆಯ್ತು ರೀ ಸರ್. ಸರಿ ಆಯ್ತು ತಗೊಳ್ರಿ ಸರ್, ಈಗ ಹೋಗಿ ಮಾತಾಡ್ತೀನಿ ಅತ್ತಿ ಕೂಡ. ಅವರು ಈಗ ಊರಾಗಿದ್ದ ಬಂದಾರ, ಈ ಸದ್ಯಕ್ಕೆ ಹೋಗಿ ಮಾತಾಡ್ತೀನಿ ಅಂತ. ನಿಮ್ಮ ದಾರಿ ಕಾಯ್ತಿರ್ತೀನಿ ನಾನು. ಆಮೇಲೆ ಇನ್ನೊಂದು ರೀ, ಅವ್ರಿಗೆ ಮೊದಲೇ ಹೇಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಅತ್ತಿಯವ್ರಿಗೆ, ಅವ್ರನ್ನ ಮದುವೆ ಆಗೋ ಗಂಡು ಅಂತ ಹೇಳಿ. ಆಯ್ತು ಆಡ್ರಿ ಸರ್, ಅವ್ರಿಗೇನು ಹೇಳಂಗಿಲ್ಲ ನಾನು. ಅಂದ್ರೆ ಅವರು ಮತ್ತು ನನ್ನ ಬಗ್ಗೆ ಏನು ತಿಳ್ಕೊತಾರೋ ಏನೋ ಅನ್ನೋ ಒಂದು ಹೆದರಿಕೆಯಿಂದ ಹೇಳಾಕತ್ತೀನಿ ನಿಮ್ಗೆ. ನನಗೆಲ್ಲ ಅರ್ಥ ಆಗುತ್ತೆ ತಗೊಳ್ರಿ ಸರ್. ಈ ಸದ್ಯಕ್ಕೆ ಹೋಗಿ ನಿಮ್ಮ ಮದುವೆ ವಿಚಾರ ಮಾತಾಡ್ತೀನಿ. ನೋಡಾಕಂತ್ರಿ, ನಾನು ಸಿಹಿ ಸುದ್ದಿನ ತರ್ತೀನಿ ನಿಮ್ಗೆ. ಸಕ್ಕುಬಾಯಿ, ಏನವ ನೀ ಹೋದ ಕೆಲಸ ಸುದ್ದಾತ? ಎಲ್ಲರೂ ಹೊಂದ್ಕೊಂಡು ಹೋದ್ರ ಅವ್ರು? ನಾ ಕೈ ಹಾಕಿದ್ನಲ್ಲ, ಅದು ಸುದ್ದ ಆಗಬೇಕು. ಹಂಗ ಊರಿಗೆ ಹೋಗಿ ಬಂದಿವಿನಿ. ಕುಶಬಿ ಹಾಕ್ಯಾರ. ಮತ್ತು ಇದನ್ನ ಏನು ಸೂಪನ್ನು ಊರ್ತಾರಂತ ಅಂದ್ರೆ ಆಯ್ತಪ್ಪ ಮಾಡ್ಕೊಡ್ರಿ, ಚಂದ ಮಾಡ್ಕೊಂಡು ಹೋರಿ ಅಂತ ಹೇಳಿ ಬಂದೆ. ಸುಮ್ಮನೆ ಕಾಣ್ಲಾರ್ದ ಊರಾಗೆ ಇರೋದು ಯಾಕೆ ಒಯ್ನಿ? ನಡಿ, ನಾನು ನೀನು ಕದ ತಕ್ಕೊಂಡು ಅಲ್ಲೇ ನಮ್ಮ ಮನೆಯಾಗ ಇರೋಣಂತ. ಹೆಂಗಾದ್ರು ಒಂದಕ್ಕೆ ಎರಡು ಜೋಡು ಮಾಡಿವೆ. ಗಂಡ ಎಂತಿನ ಅವ್ರನ್ನ ಬಿಟ್ಟು ನಾವು ಅಲ್ಲಿ ಹೋಗಿ ಊರ ಸೆಟ್ಲ್ ಆಗು ನಡಿ ಒಯ್ನಿ. ಎಲ್ಲಿ ಸೆಟ್ಲ್ ಹಾಕೊಂಟಿ? ನಿಮ್ಮತ್ತಿ ಅಲ್ಲೇ ಊರಿಗೆ ಹೋಗಿದ್ದು ಬಿಡು ನಡಿ. ನನಗೆ ನೀ ಜೋಡು, ನಿನಗೆ ನಾ ಜೋಡು ಅಂತ ಅನ್ನಕತ್ತಾಳಪ್ಪ. ಅವ್ರವ್ರ ಗಂಡ ಎಂತಿ ಜೋಡಿ ಮ್ಯಾಗಿರೋಲ್ರಕ್ಕ, ನಮ್ದೇನೈತಿ ತನ್ನಾಗ ಊರಾಗ ಹೋಗಿರು ಅಂತ ಅನ್ನಕತ್ತಾಳ ನೋಡು. ವಯಸ್ಸಾದ ಕಾಲಕ್ಕೆ ನಾವು ಇಲ್ಲಿ, ನೀವು ಅಲ್ಲಿ. ಏನು ಚಂದ ಇರ್ತತಿ? ಬ್ಯಾಡ, ಇಲ್ಲೇ ಇರ್ರಿ. ನೀವು ಹೊಸ ಮದುವೆ ಅದಾರಪ್ಪ, ನಿಮ್ಗೆ ಜೋಡು ಮಾಡಿಬಿಟ್ಟಿವಿ. ಒಂದಿಷ್ಟು ದಿನ ಇಲ್ಲೇ ಒಂದಿಷ್ಟು ದಿನ ಅಲ್ಲೇ ಇದ್ದು ಬಿಡ್ತೀವಿ ಬಿಡು ಮಲ್ಲಪ್ಪ. ಹೌದು, ನಿಮ್ಮ ಅತ್ತಿ ಹೇಳೋದನ್ನು ಸರಿ ಐತಿ. ಅಲ್ಲಿ ಹೊಲ ಮನಿ ಐತಿ, ಅದು ಮನಿನ ಬೀಳ್ತೈತಪ್ಪ. ಅದಕ್ಕೆ ಅಲ್ಲೇ ಹೋಗಿರ್ತೀವಿ ನಾವು ಊರಾಗ. ಯಾರ್ಯಾರು ಮೆಟ್ಟಿಗೆ ಹತ್ತಿದ್ರಿ ಎತ್ತಿ? ನಂದು ಲಕ್ಷ್ಮಿ ಅಂದು ಮೆಟ್ಟಿಗೆ ಹತ್ತಿದ್ರೆ ಮೂರು ಹೋತಲ್ಲ. ಇನ್ನು ಎಲ್ಲ ಮುಗೀತು, ಮತ್ತೆ ಇನ್ಯಾರ್ದು ಮೆಟ್ಟಿಗೆ ಹತ್ಬೇಕು? ಎತ್ತಿ ತಾಯಿ ಜಗದಾಗ ನಿಂತು ನಮ್ದೆಲ್ಲ ನೋಡ್ಕೊಂಡಿ ನೀನು. ಈಗ ನಿನ್ನ ಜೀವನ ಸರಿ ಮಾಡ್ಬೇಕು. ನನ್ನ ಜೀವನ ಸರಿ ಮಾಡಕ್ಕೇನೈತ್ಲ? ಹಾಸು ಹೊತ್ತು ಮುಗಿದು ಹೊತ್ತು ನಂದೇನು ಒಂದು ಜೀವನ. ಎಲ್ಲಿದ್ರೇನು ಎಲ್ಲಿ ಬಿಟ್ರೇನು? ಅದ ಬ್ಯಾಡ ಅಂತ ಅನ್ನೋದು ಎತ್ತಿ. ಇಷ್ಟು ದಿನ ಒಂಟಿಯಾಗಿ ಜೀವನ ಮಾಡಿ ಅದಕ್ಕೆ ಎತ್ತಿ ನೀ ಮದುವೆ ಆಗ್ಬೇಕಂತ ಅನ್ನೋ ಆಸೆ ನಮ್ಗೆ. ಯವ್ವ, ಇದಕ್ಕೆ ನೀ ಏನಂತಿ? ಇಷ್ಟು ವರ್ಷ ನಮ್ಮ ಅತ್ತಿ ನಮಗೋಸ್ಕರ ಎಲ್ಲ ತ್ಯಾಗ ಮಾಡ್ಯಾಳ. ಈಗ ಅತ್ತಿ ಮದುವೆ ಆಗ್ಲಿ ಅನ್ನೋ ಆಸೆ ಬೇ ನನಗೆ. ಅಯ್ಯ, ನನಗೆ ಭಾಳ ಖುಷಿ ಆಗತ್ತಪ್ಪ. ಇದಕ್ಕೆ ಹೆಚ್ಚಿಂದ ಏನೈತಿ? ನನ್ನ ಮಕ್ಕಳನ್ನ ಜೋಪಾನ ಜತ್ನ ಮಾಡ್ಯಾಳ, ಎಲ್ಲ ಮಾಡ್ಯಾಳ. ಆಕಿ ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಆ ಮೂಲಿಗೆ ಒತ್ತಿ ನಿಮ್ಮನ್ನ ಎಲ್ಲ ಮಾಡ್ಯಾಳ. ಈಗ ಆಕಿ ಮದುವೆ ಹಾಕಳಂದ್ರೆ ನನಗೆ ಭಾಳ ಖುಷಿ ಆಗುತ್ತೆ ಮಲ್ಲಪ್ಪ. ಏನವ ನೀ ಬುದ್ಧಿಗೆ ದೈತಿಲ್ಲ? ಮಲ್ಲಪ್ಪ ಹೇಳ್ತಾನಂತ ನೀ ಕೇಳಾಕತ್ತೀನ? ಅದ ಹೇಳತ್ತಗ ನಂದೇನ ಹರೇ ಹುಕ್ಕಿ ಹೇಳ್ತತನ? ನಂದು ವಯಸ್ಸು ಮಾತ ಹೇಳಯಪ್ಪ. ಅಲ್ಲನ ಎಂಥದ್ದು ಎಬ್ಸ್ಕೊಂಡು ಕುಂತಿ. ಇನ್ನೇನು ನನ್ನ ಯಾರು ಮದುವೆ ಹಾಕ್ತಾರ? ಮಂದಿ ನಗತಾರ ಈ ವಯಸ್ಸಿನ್ಯಾಗ ಲಗ್ನ ಹಾಕಿ ನಿಂತಾಳ ಅಂತಂದ್ರ. ನಾ ಮುದುಕಿಗೀನಿ, ನಾನು ಯಾವ ಲಗ್ನ ಹಾಕಿನಂತ ಮುಂದೆ ಬರ್ತಾನ? ನಿನ್ನ ಮದುವೆ ಹಾಕಿನಂತೇಳಿ ಮುಂದೆ ಬಂದ್ರೆ ಎತ್ತಿ, ಹಂಗಾದ್ರೆ ಮದುವೆ ಆಗ್ತೀಯಾ? ಏನು ಎಬ್ಸ್ಕೊಂಡು ಕುಂತಿ? ಮಟ ಮಧ್ಯಾಹ್ನದಾಗ ಬಾ, ಊಟವನ್ ಬಾ. ಅಲ್ಲ ಊರಾಗಿದ್ದ ನೋಡಿಲ್ಲ ಹಾಕರ್ಕಾಯಿ ಪಲ್ಯ ತಂದಿನಿ, ತೊಳ್ಕೊಡ್ತೀನಿ. ಒಂದಿಷ್ಟು ಎಳೆ ಸೌತೆಕಾಯಿ ತಂದಿನಿ, ಬಾ ಊಟ ಮಾಡ್ಬಾ. ಎಂಥದ್ದು ಎಬ್ಸ್ಕೊಂಡು ಕುಂತಿ? ಒಟ್ಟ ಬೇಕು ನೋಡಿ ನಮ್ಮಲ್ಲಪ್ಪಗ. ಒಟ್ಟ ನನಗೆ ಚಟಿಕೆ ಮಾಡ್ಕೊಂತ ನಿಂತು ಬಿಡ್ತತಿ ಸ್ವಾದಿಯಡಿ. ಬಾ ಊಟವನ್ ಬಾ. ಬೇ ಎತ್ತಿ, ನಾನು ಚಟಿಕೆ ಮಾಡಕತ್ತಿಲ್ ಬೇ. ನಾ ಕರೆ ಅಂದ್ರೆ ಹೇಳಾಕತ್ತೀನಿ. ನಾ ಕರೆನ ಹೇಳಾಕತ್ತೀನಿ. ಅತ್ತಿಗೆ ನೀನಾರು ತಿಳಿಸಿ ಹೇಳ. ಈಗ ಅತ್ತಿನ ಮದುವೆ ಆಗಕ್ಕ ಒಬ್ರು ತುದಿಗಾಲ್ ಮ್ಯಾಗ ನಿಂತಾರ. ಅತ್ತಿ ಹ್ಞೂ ಅನ್ನೋದು ಅಟ ಬೇಕು. ಮಲ್ಲಪ್ಪ, ಯಾರದು? ಅದು ಯಾರು ಏನು ಎತ್ತು ನಾ ಹಿಂದೆಗಡೆ ಹೇಳ್ತೇನಂತ. ನೀ ಮೊದ್ಲೇಕ ಅತ್ತಿನ ಒಪ್ಪಸು.
ನಾವ್ಯಾವಪ್ಪ ನಾನು ಲಗ್ನ ಹಾಕಿನಂತ ಮುಂದೆ ಬಂದಾವ. ಅವ ಲಗ್ನ ಹಾಕಿನಂತ ಮುಂದೆ ಬಂದ್ರು ನನಗೆ ಆಗಕ್ಕೆ ಇಷ್ಟ ಇಲ್ಲಪ್ಪ. ಈ ಅಂಥ ಯೌವನ ವಯಸ್ಸಿನಾಗ ನನಗೆ ಲಗ್ನ ಆಗ್ಬೇಕಂತೇಳಿ ಮನಸ್ಸು ಬಂದಿಲ್ಲ. ಇನ್ನು ಈಗಂದ್ರೆ ಏನು ಎಳ ಮೂಳುಗಳ ಹೇಳ್ರಿ ಸಕ್ಕುಬಾಯ್ ಒಲ್ಲೆನಕ್ಕೆ ಹೋಗ್ಬೇಡ ಮದುವೆ ಆಗ. ನೋಡುವ ಇಷ್ಟು ದಿನ ನಮ್ಮ ಮನೆಗೆ ಗಂಧ ಕೊಡ ತೇದಂಗೆ ತೇದ್ಬಿಟ್ಟು ಈಗ ನಿನ್ನ ಮದುವೆ ಹಾಕಿನಂತ ಯಾರೋ ಮುಂದೆ ಬಂದಾರಂತ ಒಪ್ಗೋರ ಸಕ್ಕುಬಾಯ್. ವೈನಿ ಮಾಡಿ ಹುಡುಗರು ಕೂಡಿ ಕೂಡಿ ನೀನು ಮಾಡ್ರಂಗ ಮಾತಾಡಕತ್ತಿ ಅಲ್ವಾ ಹೇಳ್ವಾ ಹೇಳು. ಈ ವಯಸ್ಸಿನ ಮದುವೆ ನನಗೆ ಮದುವೆ ಅಂತೇಳಿ ನಾ ತಲೆಯಾಗಿನ ತೆಗೆದು ಹಾಕ್ಬಿಟ್ಟಿನಿ. ನಿಮ್ಮ ಅಣ್ಣ ಇದ್ನಂದ್ರೆ ನಿನ್ನ ಮದುವೆ ಮಾಡ್ತಿದ್ದೆ, ನಿನಗೂ ಮಕ್ಕಳು ಮರಿ ನಿಂದ ಆದಂಥ ಸಂಸಾರ ಇರ್ತಿತ್ತವ. ಆದ್ರೆ ನಿಮ್ಮ ಅಣ್ಣ ನಡು ನೀರಾಗ ಬಿಟ್ಟು ಹೋಗ್ಬಿಟ್ಟ ನಮ್ಮನ್ನು. ನಾನು ಹುಚ್ಚಾಗಿ ಕುಂತ್ಬಿಟ್ಟೆ. ನೀನು ನಿನ್ನ ಜೀವನಾನ ತೆಗೆದುಬಿಟ್ಟು ನನ್ನ 2 ಮಕ್ಕಳ ಸಂಬಂಧ. ಅದಕ್ಕೆ ನಿನಗೆ ಹೊಸ ಬಾಳ್ ಕೊಡ್ತೀನಿ ಅಂತ ಯಾರೋ ಮುಂದೆ ಬಂದಾರಂತ ಒಪ್ಗೋ ಅಭಿ. ಯಾತಿ ನೀ ಮದುವೆ ಹಾಕಿನಂತ ಒಪ್ಕೊಳೋ ಮಟ ನಾ ಊಟ ಉಣ್ಣಂಗಿಲ್ಲ. ಏನು ಎಬಿಸಿಯಪ್ಪ ಮಲ್ಲಪ್ಪ ನೀನು ಹಾಗ ಹೋಗಿ ಸಾಧಿಗಿಡಿ. ಯಾವ್ದನ ಅದು ಹುಚ್ಚುಗಟ್ಟಿ ಇದ್ರ ಮುಂದೆ ಹೇಳಿ ಕಳಿಸ್ಬಿಟ್ಟತಿ. ಇದು ಹುಚ್ಚುಗಟ್ಟಿ ಬಂದು ನಾನು ಮುಂದೆ ಹೇಳಕತ್ತತಿ. ಹೋಗ ಸಾಧಿಗಿಡಿ ಅಲ್ಲವೇನಿ ಆ ಅಂಕರು ಮಳ್ಳ ನೀನು ಮಳ್ಗಳು ಕೂಡಿ ಏನು ಚಂದ ಹೇಳಕತ್ಯ. ಈ ವಯಸ್ಸಿನಾಗ ಲಗ್ನ ಆಗೋದಾ? ಯಾಕ ಈ ವಯಸ್ಸಿನಾಗ ಯಾಕೆ ಲಗ್ನ ಆಗ್ಬಾರ್ದು? ನಮ್ಮನ್ನ ಮದುವೆ ಹಾಕಿನಂತೆ ಮುಂದೆ ಬಂದ್ರೆ ಯಾಕೆ ಆಗ್ಬಾರ್ದು ಅಂತಿನ್ನ. ಏನು ತಪ್ಪಾತ? ಇಷ್ಟು ದಿನ ಒಂಟಿ ಭಾಳ ನಡೆಸಿದಿ. ಇನ್ನಡ ಮದುವೆ ಆಗ. ನನಗೂ ನಿನ್ನ ಮದುವೆ ನೋಡ್ಬೇಕನ್ನೋ ಆಸೆ. ನಿಮ್ಮ ಅಣ್ಣನ ಆಸೆ ಭಾಳ ಇತ್ತು ನಿನ್ನ ಮದುವೆ ನೋಡ್ಬೇಕು ಅಂಥೇಳಿ. ಅದಾಗಲಿಲ್ಲ. ಕಡಿಕ ನಾನಾರ ನೋಡ್ತೀನಿ ನಿನ್ನ ಮದುವೆನ. ಹ್ಞೂ ಅಣ್ಣ. ಅಲ್ಲೈತಿ ಮಂದಿ ಮಕ್ಳು ಅಂತಾರಂತೀಯಲ್ಲ, ಧಾರಾವಾಹಿ ನೋಡ್ತಿಲ್ಲ ಅದ್ರಾಗ ಮದುವೆ ಇರಂಗಿಲ್ಲ ವಯಸ್ಸಾದ್ಮೇಲೆ. ನಿಮ್ಮಂತರ ನೀವು ಕೊಂಡು ಬಿಟ್ಕೊಂಡು ಹಿಂತಿನ ತಕೊಂಡು ಬಿಟ್ಕೊಂಡು ನೋಡ್ತಿರ್ತೀರಿ ಧಾರಾವಾಹಿನ ಪಿಕ್ಚರ್ನ. ಅದ್ರಾಗೆಲ್ಲ ವಯಸ್ಸಾದವ್ರು ಮದುವೆ ಆಗಂಗಿಲ್ಲನು? ಮಲ್ಲಪ್ಪ ನಿಜ ಜೀವನನ ಬೇರೆ, ಧಾರಾವಾಹಿ ಸಿನಿಮಾನ ಬೇರೆ. ಅದ್ರಾಗ ನಡೆದಂಗ ಇಲ್ಲಿ ನಿಜ ಜೀವನದಾಗ ನಡೆಯಕ್ಕೆ ಆಗಂಗಿಲ್ಲಪ್ಪ. ಯಾಕೆ ಆಗಂಗಿಲ್ಲೈತಿ? ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ಮಲ್ಲಪ್ಪ. ಆಕಿ ಹ್ಞೂ ಅನ್ಲಿ ಬಿಡ್ಲಿ ನೀ ಸುಮ್ಮಿರು. ನಾ ತಾಯಿ ಜಗದಾಗದೀನಿ. ನಾಳೆ ಚಲೋ ಐತಿ ದಿವಸ. ನಾಳೆ ಗಂಡಿನ ಕಡೆದವ್ರಿಗೆ ಬಾ ಅಂತೇಳು. ವೈನಿ ಇದು ಏನು ಎಬ್ಸಿ ನೀನು ನನ್ನ ತಾಯಿ ಸ್ಥಾನದಾಗಿಟ್ಟು ನೋಡಕತ್ತಿ. ತಾಯಿ ಕರ್ತವ್ಯ ಅಂತ ಅನ್ಕೋ. ನೀ ಒಂದು ದೂಸರ ಮಾತು ಮಾತಾಡೋಂಗಿಲ್ಲ. ನೀ ಒಪ್ಕೊಳಬೇಕು ಮಲ್ಲಪ್ಪ. ನಾಳೆ ಹೆಣ್ಣು ನೋಡಕ್ಕೆ ಕರ್ಕೊಂಬಾ ಗಂಡಿನ ಕಡೆದಾರನ್ನ. ಹುಡುಗನ ಕಡೆ ಎಲ್ಲ ಬೇಸದಾರಿಲ್ಲಪ್ಪ. ಎಲ್ಲ ಬೇಸದಾರ ಬಿ ಎಲ್ಲ ನೋಡಿ ನಾನು. ನಾಳೆ ಕರ್ಕೊಂಬರ್ತೀನಿ ತಗೋ. ನಾಳೆಯಾಗ ಹೇಳ್ತೀನಿ ಅವ್ರನ್ನ ಹಚ್ಕೋಬೇಡ ಅಂತೇಳಿ. ಇಲ್ಲ ಅಂದ್ರೇನು ಅಯ್ಯೋ ಅವ್ರು ಕುಡಿಸ್ಕೊಂಡು ಅಂತಾರೆ ಮಾಡ್ತಾರೆ ಅವ್ರನ್ನ. ಈಗ ಒಬ್ಬರ ತರ್ತಡಿ ಹೇಳ್ಬಿಡ್ತೀನಿ. ನನ್ನ ಮಗಳು ಮನೆಯಾಗಿಲ್ಲ ಅಂದ್ರೆ. ಹೇಳ್ರಿ ಅತ್ತಿ. ನೀವು ಒಂದು ಸ್ವಲ್ಪ ಬಿಜಿ ಇದ್ರೇನ? ನಾನು ನಿಮ್ಮ ಕೂಡ ಮಾತಾಡಬೇಕಿತ್ತು. 1-2 ಮಾತು ಇದ್ದು. ಹಂಗೇನಿಲ್ಲ. ಏನು ಹೇಳ್ರಿ ಅತ್ತಿ? ಅದು ಅದು ಅಳಿಯಂದ್ರ ಅದು ಏನಪ್ಪ ಅಂದ್ರೆ ಮತ್ತು ನೀವೇನೋ ತಪ್ಪು ತಿಳ್ಕೊಬಾರ್ದು. ಮತ್ತೆ ಇಲ್ಲ ಅದೇನು ಹೇಳ್ರಿ. ಅದು ಏನಪ್ಪ ಅಂದ್ರೆ ಅದ ರೀ ನಮ್ಮ ಮನೆಯರ ಅಕ್ಕನ ಮಗ ಅದನಲ್ರಿ ಅದ ನಿಮ್ಮ ಗೆಳೆಯ ಲಕ್ಷ್ಮಣ. ಒಟ್ಟ ಸರಿ ಇಲ್ರಿ. ಭಾಳ ನೀಚದನ್ರಿ ಅವ. ಉಂಡೆಡ್ಯಾಗ ಹುಚ್ಚು ಅವ್ರಿ ಅಳಿಯಂದ್ರ ಅವ. ಯಾಕಂದ್ರೆ ಸಣ್ಣೊಂದಿರ್ತಾನ ನೋಡ್ಕೊತ ಬಂದೀನಿ. ಭಾಳ ಸುಮಾರದನವ ಭಾಡ್ಯ. ನಾಲಿಯಾಗ ಒಂದು ಮಾತು ಮನಸ್ಸಿನಾಗ ಒಂದು ಮಾತು ನೋಡ್ರಿ. ಅದಕ್ಕೆ ಅವ್ನು ಕೂಡ ಏಟಿರ್ಬೇಕು, ಏಟ್ ಮಾತಾಡ್ಬೇಕು ಅಷ್ಟ ಮಾತಾಡ್ರಿ. ಆದಷ್ಟು ಅವನಿಂದ ಒಂದು ಸ್ವಲ್ಪ ದೂರನ ಇರ್ರಿ. ಅವರು ಮಂದಿನ ಬಿರಿಕಿದಾರ್ರಿ. ಈಗ ಆಕಿ ಮದುವೆ ಆಗ್ಯಾರಲ್ರಿ. ಅಯ್ಯೋ ದೇವ್ರು. ಅವ್ರ ಅಕ್ಕನು ಹಂಗೆ ಬಿರಿಕಿದಾಳ, ಈಕಿನ ತಂಗಿನೂ ಬಿರಿಕಿದ. ಇದು ನಮ್ಮ ಹುಡುಗಿಗೆ ಹೇಳಿದ್ರೆ ಅರ್ಥನ ಆಗಂಗಿಲ್ರಿ. ಅದಕ್ಕೆ ನೀವು ತಿಳುವಳಿಕಿದ್ದವ್ರದಿರಿ. ಅದಕ್ಕೆ ನಿಮ್ಮ ಮುಂದೆ ಹೇಳಕತ್ತೇನ್ರಿ, ಅರ್ಥ ಮಾಡ್ಕೊತೀರ ಅಂತ ಹೇಳಕತ್ತೇನ. ಅತ್ತಿಯರ ನನ್ನ ಗೆಳತನ ಇಂದ ನಿನ್ನಿದಲ್ಲ ಲಕ್ಷ್ಮಣನ್ ಕೂಡ ನಾ ತುಂಬ ವರ್ಷ ಆಯ್ತ್ರಿ ಗೆಳತನ ಮಾಡಿ. ಅವ ಹೆಂಗದ ಅನ್ನೋದು ನನಗೆ ಗೊತ್ತೈತ್ರಿ ಅತ್ತಿ. ಅಯ್ಯೋ ಅವ ಮಂಕ್ ಬುದ್ಧಿ ಎರ್ಚಾನ್ರಿ, ನಿಮಗೂ ಗೊತ್ತಾಗಿಲ್ಲ. ಅವ ಭಾಳ ಸುಮಾರದನ್ರಿ. ಅಯ್ಯೋ ಕೆಟ್ಟ ಲಪುಟವ ಹುಡುಗ. ನಿಮ್ದು ತುಂಬ ಒಳ್ಳೆ ಮನಸ್ಸು, ನಿಮಗೆ ಗೊತ್ತಾಗಿಲ್ರಿ. ಅಯ್ಯೋ ಭಾಳ ಅಂದ್ರೆ ಭಾಳ ಸುಮಾರದನ್ರಿ ಅವ. ಅದಕ್ಕೆ ಹೇಳುದು ಆದಷ್ಟು ಅವರಿಂದ ದೂರ ಇರ್ರಿ ನೀವು. ಕೆಲಸದ್ದು ಅದು ಎಲ್ಲ ನೀವು ಹೇಳಬೇಡ್ರಿ ಅವರಿಗೆ. ಅಯ್ಯಯ್ಯೋ ದೇವ್ರಿ ಹೆಂಗದನಂದ್ರೆ ಮತ್ತು ತಂದು ಲಾಭ ಪಡ್ಕೊಳವ್ರಿ ನಿಮ್ಮ ಕೆಲಸದ ಕೇಳ್ಕೊಂಡು. ಅಂತ ಸುಮಾರದನ್ರಿ ಅವ ನಮ್ಮ ಲಕ್ಷ್ಮಿ. ನನ್ನ ಕಷ್ಟ ಕಾಲದಾಗ ಆಗಿರೋದ ನನ್ನ ಪ್ರಾಣ ಸ್ನೇಹಿತ ಲಕ್ಷ್ಮಣ ರೀ. ಈ ಕೆಲಸ ಹುಡುಕಿ ಕೊಟ್ಟಿದ್ದ ಅವನಿಂದ ನಾನು ಇವತ್ತಿನ ದಿನ ಇಷ್ಟು ದೊಡ್ಡ ವ್ಯಕ್ತಿಯಾಗಿನಿ. ನಾನು ನಂದು ಆಸ್ತಿ ಅಂತಸ್ತು ಇರ್ಬೋದು, ಆದ್ರೆ ನನ್ನವರು ಅಂತೇಳಿ ನನ್ನ ಯಾರೂ ನೋಡಲಿಲ್ಲ. ಆ ಟೈಮ್ನಾಗ ನನಗೆ ಫೀಸ್ ಕಟ್ಟಿ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಫೀಸ್ ಕಟ್ಟಿದ. ನನ್ನ ಕಷ್ಟ ಕಾಲದಾಗ ನಿಂತ ಅಂಥವು ಹೆಂಗೆ ಕೆಟ್ಟ ಮನುಷ್ಯ ಆಗಕ್ಕಾಗತ್ರಿ? ನೀವ ಅವ್ರನ್ನ ಅಪಾರ್ಥ ಮಾಡ್ಕೊಂಡಿರಿ. ಮತ್ತೇನು ಇರ್ತಿದೇವ ನೀನು? ನೀವು ಏನಿಲ್ಲವ ಹಂಗ ಸುಮ್ಮನೆ ಅಳಿಯಂದ್ರ ಕೂಡ ಮಾತಾಡಕತ್ತಿದ್ದೆ. ಬರೀ ನಿನ್ನ ಕೆಲಸ ಏನಂದ್ರೆ ಫಿಟ್ಟಿಂಗ್ ಇಡೋದ. ನೀ ಏಟ್ ಒಳ್ಳೆಗೆ ಮಾತಾಡ್ತಿ ಅನ್ನೋದು ಗೊತ್ತೈತಿ. ಒಂದಿಟ ಸುಮ್ಮಿರ್ಬೇ ನೀನು. ನಾನು ನಿನಗೆ ಎಷ್ಟು ಸಲ ಹೇಳಿಲ್ಲ ಬಂದೀಯ 2 ದಿನ ಚಂದಾಗಿದ್ದು ಹೋಗು. ನಮ್ಮ ಜೀವನ ನಮ್ಮ ಹಿಂಬಲ್ಲ.
ನಿಂದ ಏನೈತಿ ಬೇ ತಣ್ಣಗೆ 2 ದಿನ ಇರಕ್ಕಾಗಂಗಿಲ್ಲ. ಯಾಕ ನಾವೇನು ಸಣ್ಣವ್ರನ? ಯಾರು ಕೆಟ್ಟವರು ಯಾರು ಒಳ್ಳೆಯವರು ನಮಗೆ ಗೊತ್ತಾಗಂಗಿಲ್ಲ ಏನು? ನಾನು ಬಂದಾಗಿಂದ ನೋಡಕತ್ತೀನಿ ಬರೀ ಲಕ್ಷ್ಮಣ್ ಮಾಮ ರೇಣಕನ ಬಗ್ಗೆ ಬರೀ ನೆಗೆಟಿವ್ ಆಗಿ ಮಾತಾಡ್ತಿ. ಬೇ ಯವ್ವ, ಇವತ್ತಿನ ದಿನ ನಮ್ಮ ಯಜಮಾನ್ರು ನಾನು ಇಷ್ಟು ಸುಖದಿಂದ ಇರ್ಬೇಕಂದ್ರೆ ಕಾರಣ ಯಾರು ಗೊತ್ತನ? ಲಕ್ಷ್ಮಣ್ ಮಾಮನ. ಅಂಥವ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀಯಲ್ಬೇ? ನೋಡ್ಬೇ ಯವ್ವ, ನೀ ಹಿಂಗತಿ ಮಾತಾಡೋದಿತ್ತಂದ್ರೆ ದಯವಿಟ್ಟು ನಾಳೆ ಬಸ್ ಹತ್ತಿ ಬಿಡು. ಅಲ್ಲ ನಾ ಏನಂತೀನಿ ಅಂದ್ರೆ ಯವ್ವ ಮಾತಾಯಿ, ನೀ ಏನು ಹೇಳೋದು ಬೇಡ, ನೀನು ಮಾತಾಡೋದು ಬೇಡ. ನನಗೆಲ್ಲ ಗೊತ್ತೈತಿ ನಿನ್ನ ಸ್ವಭಾವ. ನೀ ಎಲ್ಲಿ ಹೋಗ್ತಿ ಬರೀ ಕಡ್ಡಿಪಟ್ನ ಹಿಂದೆ ಇಟ್ಕೊಂಡು ಹೋಗ್ತಿ, ಅಲ್ಲಿ ಬೆಂಕಿ ಹಚ್ಚಿಟ್ಟ ಬರ್ತಿ. ಸುಮ್ಮನೆ ಹಾಕಲಿ. ಅಯ್ಯ ತಂಗಿನ ನಿಮ್ಮ ಒಳ್ಳೇದು ಕೇಳಾಕತ್ತೀನಿ. ನಮಗೆಲ್ಲ ಗೊತ್ತೈತಿ ಬೇ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತೇಳಿ. ನೀ ಸುಮ್ಮನೆ ಇರು. ನಿನಗೆ ಯಾರು ಆಗ ಬರಂಗಿಲ್ಲ ಅವ್ರ ಮ್ಯಾಗ ಗುಬೆ ಕುಡಿಸ್ಬಿಡೋದನ. 2 ದಿನ ಬಂದಿರ್ತೀರಿ, ಸುಮ್ಮನೆ ಐತೆ, ಸುಮ್ಮನೆ ಹೋಗ್ಬೇಕು. ಅದಕ್ಕೆ ನಿನಗೆ ಅವತ್ತ ಹೋಗಂತ ಹೇಳಿದ್ದೆ ನಾನು. ಇಂಥದ್ದು ಕಿತಿಬಿ ಮಾಡ್ತಿ ಅಂತ ನನಗೆ ಗೊತ್ತಿತ್ತು. ಇದೆಲ್ಲ ನನ್ನ ಮನೆ ನಡೆಯಂಗಿಲ್ಲ ನೋಡ್ಬೇವ. ಅಯ್ಯೋ ದೇವ್ರೇ, ನಾನು ನಿನಗೆ ಒಳ್ಳೇದು ಮಾಡಕ್ಕೆ ಬಂದ್ರೆ ನನಗೆ ಬಾಯಿ ಬಂದಂಗೆ ಮಾತಾಡ್ತಿಲ್ಲ. ಇವಾಗ ಗಾಯತ್ರಿ, ನಾನು ಇವತ್ತ ನಿನ್ನೆ ನೋಡಕತ್ತಿಲ್ಲ, ನಿನ್ನ ಹುಟ್ಟದಾಗಿಂದ ನೋಡಕತ್ತೀನಿ. ನೀ ಹೆಂಗದೇನು ನನಗೆ ಗೊತ್ತಿಲ್ಲನ? ಅಲ್ಲೇ ಗ್ವಾಡಿಕೆರೆಯವ್ರ ಮುಂದೆ ಇಂಥವೆಲ್ಲ ಮಾತು ಮಾತಾಡ. ನನ್ನ ಹತ್ರ ನಮ್ಮ ಮನ್ಯಾಗ ಇವನ್ನೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಆತ? ಅಯ್ಯ ಶಿವನ, ನಾ ಏನೋ ಒಳ್ಳೇದು ಹೇಳಕ್ಕೆ ಬಂದ್ರೆ ಹಂಗ್ಯಾಕೆ ಮಾಡ್ತೀರಿ ಇವ? ನೀ ಎಷ್ಟು ಒಳ್ಳೇದು ಹೇಳ್ತಿ ಅನ್ನೋದು ನನಗೆ ಗೊತ್ತೈತಿ. ಸುಮ್ಮನೆ ಹೋಗು. ಆಕೆ ಅವ್ವ ಯಾವಾಗಲೂ ಹಂಗೆ. ಆಕಿ ಮಾತು ನೀವು ತಲೆ ಹಾಕೋಬೇಡ್ರಿ. ಓಕೆ. ಅವ್ರೇನಿದ್ರಿ ಸೊಡ ಸೊಡ ಮಾತಾಡ್ತಾ. ನಾನು ಏನು ಅನ್ಕೊಂಡ ಏನಂತೀನ, ಈಕಿಗೆ ಒಳ್ಳೇದು ಹೇಳಕ್ಕೆ ಹೋದ್ರೆ ನನಗೆ ಬೈತಾ.